ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಬ್ಲಾಗ್ ಮಳೆ ಜೊತೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ನ ನಾನು 4:45 ಸ್ಟಾರ್ಟ್ ಮಾಡುವಾಗ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್, ಒಂದು ಲೈಕಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ನಾನು ಹೇಳಿದ್ನಲ್ಲ, ಸಂಜೆ ಆದಮೇಲೆ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಸೊ ಟೈಮ್ ಆಲ್ರೆಡಿ 4:45 ಇನ್ನೂ ಒಂದು 20 ನಿಮಿಷದಲ್ಲಿ ಮಕ್ಕಳು ಬರ್ತಾರೆ. ಸೊ ಅವ್ರು ಬರುವಾಗ ಬಿಸಿ ಬಿಸಿ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ನಮ್ಮ ಚಿಕ್ಕವಳು 2 ದಿನದ ಹಿಂದೆನೇ ಕೇಳಿದ್ಲು. ಸೊ ಹಾಗಾಗಿ ಇವತ್ತು ಬೋಂಡ ಮಾಡೋಣ ಅಂತ ಹೇಳಿ ಅದಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಅವ್ರು ಕೇಳ್ತಿದ್ದಂಗೆ ಮಾಡಿಕೊಡ್ತಿದ್ದೆ. ಬಟ್ ಏನೋ ನಿನ್ನೆ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಫಸ್ಟು ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡೆ. ಏನು ಅದಕ್ಕೆ ಅಂತಲೇ ಏನಿರುತ್ತೋ ಅದರಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಏನಾದರೂ ಐಟಮ್ ಮಾಡಬೇಕು ಅಂತ ಅಂದರೆ ಅದೇ ಬೇಕು ಇದೇ ಬೇಕು ಅಂತ ಇಲ್ಲ. ಆ ಐಟಮಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅಷ್ಟು ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಮಾಡೋದಷ್ಟೇ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೋಗಿ ನಾನು ಅಂಗಡಿಗೆಲ್ಲ ಹೋಗಿ ತರೋಷ್ಟು ಪೇಷನ್ಸ್ ಇರಲಿಲ್ಲ, ಮಳೆ ಬರ್ತಿತ್ತಲ್ಲ. ಸೊ ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೆ. ನೆಕ್ಸ್ಟು ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೆ. ಜರಡಿ ಎಲ್ಲ ಮಾಡ್ಕೊಂಡ್ಮೇಲೆ ಇನ್ನೇನು ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಖಾರದ ಪುಡಿ, ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿಲ್ಲ. ಯಾಕೆಂದರೆ ಮಕ್ಕಳು ತಿಂತಾರೆ ಅಲ್ವಾ, ಹಾಗಾಗಿ ಒಂದಷ್ಟೇ ನಾನು ಕಟ್ ಮಾಡಿ ಹಾಕಿದ್ದು ಮೆಣ್ಸಿನ್ಕಾಯಿನ, ಜಾಸ್ತಿ ಹಾಕಲಿಲ್ಲ. ಮತ್ತು ಅವ್ರ ಬಾಯಿಗೆ ಸಿಕ್ಕೋದನ್ನು ತಿನ್ನಲ್ಲ ಆಮೇಲೆ ಅವರು, ಅದಕ್ಕೆ ಒಂದಷ್ಟೇ ಟೇಸ್ಟಿಗೆ ಇರಲಿ ಅಂತ ಹೇಳಿ ಒಂದು ಮಾತ್ರ ಹಾಕಿದೆ. ಹಾಗೆ ಲೈಟಾಗಿ ಖಾರ ಪುಡಿ ಹಾಕಿದ್ದೆ, ಮತ್ತೇನೂ ಹಾಕಲಿಲ್ಲ. ಸೊ ಅದನ್ನು ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಪ್ಲೇಟ್ನೆಲ್ಲ ಮುಚ್ಚಿದೆ. ನೆಕ್ಸ್ಟ್ ಇನ್ನೇನು ನಾವು ಕಲಿಸುವಾಗ ಅದೆಲ್ಲ ಚೆಲ್ಲಿರುತ್ತೆ, ಅದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ನಮಗೆ ಅದು ಮನಸ್ಸಿಗೆ ಒಪ್ಪಲ್ಲ. ಅದು ಕಲಸಿ ಅಲ್ಲಿ ಇಟ್ಟು ಬಂದೆ. ನೆಕ್ಸ್ಟ್ ಒಲೆ ಹಚ್ಬೇಕಲ್ಲ, ಬೂದಿ ಬಾಚ್ತಾ ಇದ್ದೀನಿ. ಬೂದಿ ಅಂದರೆ ಬೆಳಗ್ಗೆ ಈ ಕಡೆ ತಳ್ಳಿರ್ತೀನಿ ಒಲೆಯಲ್ಲಿ, ಯಾಕೆಂದರೆ ಅದು ಕೆಂಡ ಇರುತ್ತೆ. ಇವಾಗೂ ಅಷ್ಟೇ, ನೋಡಿದ್ರೆ ನೀವೇ ನೋಡ್ಬೋದು. ಈ ಬೆಳಗ್ಗೆ ಹೊಚ್ಚಿರೋ ಬೂದಿನ ಇವಾಗ ಆ ಕಡೆಗೆ ತಳ್ತೀನಿ, ಅದು ಇನ್ನು ನಾಳೆ ಬೆಳಗ್ಗೆನೇ ಬಾಚೋದು. ಯಾಕೆಂದರೆ ಅದ್ರಲ್ಲಿ ಕೆಂಡ ಇರುತ್ತೆ, ಅದು ಹೊಗೆ ಆಡ್ತಿರುತ್ತೆ. ಮತ್ತು ತಿಪ್ಪೆಯಲ್ಲಿ ಹಾಕಿದ್ರೆ ಇವಾಗ ಹುಲ್ಲು ಗಿಲ್ಲು ಹಾಕಿರ್ತೀವಲ್ಲ, ಸೊ ಅದು ಬೆಂಕಿ ಎತ್ಕೊಂಡ್ಬಿಡತ್ತೆ. ಈ ಮಳೆ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಮಳೆ ಗಿಳೆ ಇಲ್ಲ ಅಂದರೆ ಬೆಂಕಿ ಎತ್ಕೊಂಡ್ಬಿಡತ್ತೆ. ಹಾಗಾಗಿ ಅದನ್ನು ಒನ್ ಡೇ ಬಿಟ್ಟೆ ನಾನು ಅದನ್ನು ತೆಗೆದಾಕೋದು. ನೆಕ್ಸ್ಟು ಸೌದೆನ ಇಟ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಪರವಾಗಿಲ್ಲ, ಆರ್ಕೊಂಡಿದೆ ಸೌದೆ, ಹಾಗಾಗಿ ಹೊಚ್ಚಿದ್ರೆ ಬೇಗ ಹೊತ್ಕೊಳ್ತು. ಆದರೂ ಪುಡಿ ಸೌದೆನೆಲ್ಲ ಜಾಸ್ತಿ ಇಟ್ಟಿಲ್ವಲ್ಲ, ಒಂದು ಕವರ್ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಡೀಸೆಲ್ನ ಹಾಕ್ತೆ. ಅದು ಹಾಕ್ತಿದ್ದಂಗೆ ಹೊತ್ಕೊಳ್ತು. ಸೊ ನೀವು ಅನ್ಕೋಬೋದು ಡೀಸೆಲ್ ಹಾಕಿ ಹಂಗೆ ಕೈನ ಇದು ಮಾಡ್ತಿದ್ದೀನಿ ಅಂತ. ಸೊ ತೊಳ್ಕೊಂಡೆ ಆಮೇಲೆ ಬಂದೆ. ನೆಕ್ಸ್ಟು ಇದು ಕೊಬ್ಬರೆಣ್ಣೆ ಬಾಟ್ಲಿ ನೋಡಿದ್ರೆ ಕರ್ರೋಗಿದೆ ಅಂತ ಅಂದ್ಕೊಂಬೇಡಿ, ಅದು ಹೊಗೆಗೆ ಆ ಥರ ಆಗಿದೆ. ಒಂದು ವಾರನೂ ಆಗಿಲ್ಲ ಆ ಬಾಟ್ಲಿ. ಇದು ಪ್ಯೂರ್ ನಮ್ಮನೆಯಲ್ಲೇ ಆಡಿಸಿರೋ ಕೊಬ್ಬರೆಣ್ಣೆ. ಸೊ ಕೆಲವೊಬ್ಬರು ಕೊಬ್ಬರೆಣ್ಣೆ ತಿಂದು ಅಭ್ಯಾಸ ಇಲ್ಲ, ಬಟ್ ನಮಗೆ ಇಲ್ಲಿ ನಾನು ಮದುವೆ ಆಗಿ ಬಂದಮೇಲೆ ಆಲ್ಮೋಸ್ಟು ಕೊಬ್ಬರೆಣ್ಣೆನೇ ಜಾಸ್ತಿ. ಯಾವಾಗ ಕೊಬ್ಬರೆಣ್ಣೆ ಖಾಲಿ ಆಗುತ್ತೋ ಆಮೇಲೆ ಅಂಗಡಿ ಎಣ್ಣೆ ತೊಗೊಬರೋದು. ಬಟ್ ನಾವಿವಾಗ ಅಂಗಡಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಮೊನ್ನೆ ನಮ್ಮ ಅತ್ತೆ ಅವರು ಕೊಬ್ಬರಿನೆಲ್ಲ ಆಡಿಸ್ಬಿಟ್ಟು ಎಣ್ಣೆ ಕೊಟ್ಟರು. ಸೊ ಅದು ಒಂದೂವರೆ ಲೀಟ್ರ್ ಇತ್ತೇನೋ, ಅದನ್ನು ಇವತ್ತು ಸ್ವಲ್ಪ ಸರಿ ಬಿಡು ಅದನ್ನು ಹಾಕಿ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ಆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರೆಣ್ಣೆ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಬಟ್ ಈ ತೆಂಗಿನಕಾಯಿ ಎಲ್ಲ ತಿನ್ನೋದು ಹೊಟ್ಟೆಲಿರೋ ಗಾಯನೆಲ್ಲ ಸ್ವಲ್ಪ ವಾಸಿ ಮಾಡುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ತಿನ್ನೋರಿಗೆ ಅದೊಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ, ಬಟ್ ನಮಗೆ ಇವಾಗ ರೂಢಿಯಾಗಿದೆಯಲ್ಲ ಅದೇನೂ ಅನಿಸಲ್ಲ. ಮತ್ತು ಎಣ್ಣೆ ಚೆನ್ನಾಗಿ ಕಾಯಿಸಿ ಇದು ಮಾಡಿದ್ರೆ ಮತ್ತು ಕೊಬ್ಬರೆಣ್ಣೆ ಸ್ಮೆಲ್ ಬರೋಲ್ಲ. ಇವಾಗ ಒಂದು ಸತಿ ಬೋಂಡ ಹಾಕ್ಬಿಟ್ಟು ನೆಕ್ಸ್ಟು ಸಾಂಬಾರಿಗೆ ಏನಾದರೂ ಯೂಸ್ ಮಾಡಿದ್ರೆ ಕೊಬ್ಬರೆಣ್ಣೆನೇ ಅನಿಸಲ್ಲ, ಆ ರೇಂಜಲ್ಲಿ ಇರುತ್ತಿದ್ದು. ಸೊ ಬೋಂಡನೆಲ್ಲ ಬಿಟ್ಟೆ. ನೆಕ್ಸ್ಟು ಕೈ ತೊಳೆಯೋಕೆ ನೀರು ತೊಗೊಂಬಂದಿರಲಿಲ್ಲ, ಮತ್ತೋಗಿ ಆ ಬೌಲಲ್ಲಿ ಹೋಗಿ ನೀರು ತೊಗೊಂಬಂದೆ. ಒಟ್ಟು ಏನಾದರೂ ಇಲ್ಲಿ ಒಲೆ ಮೇಲೆ ಕೂತ್ಮೇಲೆ ಏನಾದರೂ ಮರ್ತಿರ್ತೀನಿ, ಹೋಗೋದು ತೊಗೊಂಬರೋದು, ಇದೇ ನನ್ನ ಕೆಲಸ. ಬೋಂಡನೆಲ್ಲ ಬಿಟ್ಟನಲ್ಲ, ಸೊ ಅದು ಫ್ರೈ ಆಗ್ತಾಯಿತ್ತು. ಹಾಗೆ ಫ್ರೈ ಆಗ್ತಾ ಇರೋ ಗ್ಯಾಪಲ್ಲೇ ಹೊರಗಡೆ ಮಳೆ ಬರ್ತಾ ಇತ್ತು. ಮಳೇಲಿ ಬೋಂಡ ಏನೋ ಒಂಥರ ಚೆಂದ. ಮಾಡುವಾಗಲೇ ನಾನು 1-2 ತಿಂದಿರ್ತೀನಿ. ಆಲ್ಮೋಸ್ಟು ಯಾವಾಗ ನಾವು ಬಾಯಿ ಕಟ್ಟೋದು ಅಂದರೆ ಈ ಪೂಜೆಗೆ ಎಡೆ ಮಾಡಬೇಕಲ್ಲ, ಆ ಟೈಮಲ್ಲಿ ಅಷ್ಟೇ ತಿನ್ನಬಾರ್ದು ಅಂತೇಳಿ ಮನಸ್ಸಿಗೆ ಹೇಳ್ಕೊಂಡು ಅಡುಗೆ ಮಾಡ್ತಾ ಇರೋದು. ಇಲ್ಲ ಅಂದರೆ ಅಡುಗೆ ಮಾಡೋ ಟೈಮಲ್ಲಿ 1-2 ಹೋಗುತ್ತೆ. ಹೇಳ್ತಾರೆ ಅಡುಗೆ ಮಾಡುವಾಗ ತಿನ್ನಬಾರ್ದು ಅಂತ, ಬಟ್ ನಮ್ಮ ಬಾಯಿ ಕಂಟ್ರೋಲಲ್ಲಿರಲ್ಲ, ನಮ್ಮ ಕೈ ಕಂಟ್ರೋಲಲ್ಲಿರಲ್ಲ, ಹಾಗೆ ಮೈಂಡು ಕಂಟ್ರೋಲಲ್ಲಿರಲ್ಲ. ಸೊ ಯಾರು ಏನಂತ
ಅಂದರೂ ಕೇಳಲ್ಲ, ಮೈಂಡ್ ಹೇಳಿದ ಮಾತೆಲ್ಲ ಕೇಳೋದು. ಸೊ ಆದರೂ ಒಂದೊಂದು ಬಾಯಿಗೆ ಹೋಗ್ಬಿಡುತ್ತು. ಆಲ್ರೆಡಿ 2 ತಿಂದುಬಿಟ್ಟಿದ್ದೆ ನಾನು. ಸೊ ಫೈನಲಿ ಬೋಂಡನೆಲ್ಲ ಕರೆದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಮಕ್ಕಳು ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಬೋಂಡನ ಕರೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೌಂಡು ನಾನು ಜಾಸ್ತಿ ಇಟ್ಟು ಕಳಿಸಿಲ್ಲ, ಮತ್ತು ಇಟ್ಟರು ಅದು ವೇಸ್ಟ್ ಆಗುತ್ತೆ ಅಂತೇಳಿ. ಅದು ಬಿಸಿ ಬಿಸಿ ಇದ್ದಾಗ ಅಷ್ಟೇ ತಿನ್ನೋಕೆ ಚೆಂದ, ಮತ್ತು ಬೆಳಗ್ಗೆಗಾದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಅಷ್ಟೇ ಮಾಡಿದ್ದೆ. ಬೋಂಡನೆಲ್ಲ ಬಿಟ್ಬಿಟ್ಟು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಮಕ್ಕಳು. ಅದೇನೋ ಒಂಥರ ಅವರಿದ್ದರೂ ತಲೆನೋವು, ಇಲ್ಲ ಅಂದರೂ ತಲೆನೋವು ನಮಗೆ. ಅವರಿದ್ದರೆ ವಟ ವಟ ಅಂತ ಹೇಳಿ ನಮಗೆ ತಲೆನೋವು ಸ್ಟಾರ್ಟ್ ಮಾಡ್ತಾರೆ. ಅವರಿಲ್ಲ ಅಂದರೆ ಮನೆಯೇ ಸೈಲೆಂಟಾಗಿರುತ್ತೆ. ಸೊ ಹೇಳ್ತಿದ್ದಂಗೆ ಮೇಡಮ್ ಅವರು ಇಬ್ಬರು ಬಂದರು. ಮಳೇಲಿ ನೆನ್ಕೊಂಬಂದಿದ್ದಾರೆ, ಛತ್ರಿ ಇದ್ದರೂ ಮಳೇಲಿ ನೆನ್ಕೊಂಬಂದಿದ್ದಾರೆ ಇಬ್ಬರು. ಅವ್ರು ಬಂದ್ರೆ ನೆಕ್ಸ್ಟು ಬೋಂಡನೆಲ್ಲ ಮಾಡಿದೆ. ಒಲೆಯಲ್ಲಿ ಆಲ್ರೆಡಿ ನೀರು ಕಾಯಕ್ಕೆ ಇಟ್ಟಿದ್ದೆ ಅನ್ನಕ್ಕೆ. ಸೊ ಹಾಗೆ ಸಾಂಬಾರಿಗೆಲ್ಲ ಇದು ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಜಾಸ್ತಿ ಏನು ಸಾಂಬಾರು ಮಾಡಲಿಲ್ಲ, ಬಟ್ ಇದೊಂಥರ ಬದನೇಕಾಯಿ ಗ್ರೇವಿ ಥರ ಮಾಡಿ ಬಿಡೋಣ ಅಂತ ಹೇಳಿಬಿಟ್ಟು ಬದನೇಕಾಯಿ ನೆನ್ನೆ ಸಂಜೆ ತೊಗೊಬಂದಿದ್ರು. ಅದು ಫ್ರೆಶ್ ಆಗಿತ್ತಾ, ಸೊ ಅದು ಚಿಕ್ಕದಾಗಿರೋದನ್ನೆಲ್ಲ ಹಾಗೆ ಎತ್ತಿಕ್ತೆ. ಹೆಣ್ಗಾಯಿ ಮಾಡೋಕ್ಕೆ ಚೆನ್ನಾಗಿರತ್ತೆ ಅಂತೇಳಿ ಸ್ವಲ್ಪ ದೊಡ್ಡದಲ್ಲಿರೋದನ್ನ ಮಾತ್ರ ತೊಗೊಂಡು ಇವಾಗ ಕಟ್ ಮಾಡ್ತಾಯಿದ್ದೆ. ನಮ್ಮ ದೊಡ್ಡೋಳು ಬಂದು ಅದು ಇದು ಏನೋ ಕೇಳ್ತಾ ಇದ್ಲು. ಸೊ ನಾನು ಅವಳಿಗೆ ಆನ್ಸರ್ ಮಾಡ್ಕೊತ ಕಾಯಿನೆಲ್ಲ ಕಟ್ ಮಾಡಿಕೊಂಡೆ. ನೆಕ್ಸ್ಟು ಟೀಗಿಟ್ಟಿದ್ದೆ. ಟೀಗೆ ನಾನು ಹೇಳಿದ್ನಲ್ಲ, ಹಾಲು ಜಾಸ್ತಿ ಯೂಸ್ ಮಾಡಲ್ಲ. ಹಾಲು ಬಿಸಿ ಮಾಡಿ ಇಡೋಕ್ಕೂ ಪದೇ ಪದೇ ಬಿಸಿ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಹಾಲನ್ನ ತರೋದು ಕಮ್ಮಿ, ಹಾಲು ಪೌಡ್ರು ತಂದಿದ್ದೆ. ಸೊ ಹಾಲು ಪೌಡ್ರನ್ನೇ ಕಲಿಸ್ಬಿಟ್ಟು ಟೀಗೆ ಹಾಕಿ ಟೀನ ಕುದಿಸ್ದೆ. ಸೊ ಟೀನ ಸಂಜೆಗೆ ಟೀನೂ ರೆಡಿ, ಹಾಗೆ ಸ್ನ್ಯಾಕ್ಸಿಗೆ ಬೋಂಡನೂ ರೆಡಿ ಇದೆ. ನಾನು ಹೇಳಿದ್ನಲ್ಲ ಅನ್ನಕ್ಕೆ ಇಟ್ಟಿದ್ದೆ ಅಂತೇಳಿ, ಫಸ್ಟ್ ಇಟ್ಟಿದ್ದೆ, ಮತ್ತು ಟೀ ಬಿಸಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಟೀಗೆ ಇಟ್ಬಿಟ್ಟು ಮತ್ತೆ ಅನ್ನಕ್ಕಿಟ್ಟೆ. ನೆಕ್ಸ್ಟು ಬೋಂಡನ ಅವ್ರಿಗೆ ಹಾಕ್ಕೊಟ್ಟೆ. ಅವರು ನಾನು ವೀಡಿಯೋ ಮಾಡ್ತಿರೋದು ನೋಡಿ ತೊಗೊಂಡು ತಿನ್ನಲ ಬೇಡ ಅಂತ ನೋಡ್ತಾಯಿದ್ರು. ನಾನು ಆಮೇಲೆ ತೊಗೊಂಡು ತಿನ್ನು ಅಂದಮೇಲೆ ನಮ್ಮ ಚಿಕ್ಕವಳು ತೊಗೊಂಡು ತಿಂದಳು. ಅವ್ರಿಗೆ ನಾನು ವೀಡಿಯೋ ಮಾಡುವಾಗ ಏನಾದರೂ ಹೇಳ್ಬಿಡ್ತೀನಿ ಅನ್ನೋ ಭಯ, ಬಟ್ ನಾನೇನು ಅನ್ನಲಿಲ್ಲ. ಅವರು ಆಮೇಲೆ ತೊಗೊಂಡು ತಿಂದರು. ಚೆನ್ನಾಗಿದೆಯಾ ಅಂದ್ರೆ ಹ್ಞೂ ಚೆನ್ನಾಗಿದೆ ಅಂತ ಅಂದರು. ಚೆನ್ನಾಗಿರುತ್ತೋ ಬಿಡುತ್ತೋ, ಅವರಿಗೆ ಮಾಡಿಕೊಟ್ರೆ ಖುಷಿ ಅವರಿಗೆ. ಸೊ ನೆಕ್ಸ್ಟು ಸಾಂಬಾರಿಗೆ ಹೇಳಿದ್ನೆಲ್ಲ ಗ್ರೇವಿ ಮಾಡಬೇಕು ಅಂತ ಹೇಳಿ, ಹಾಗೇ ಸಾಸಿವೆನೆಲ್ಲ ಹಾಕ್ಬಿಟ್ಟು ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡಿಕೊಂಡೆ. ಇದು ಎಣ್ಣೆಲಿ ಫ್ರೈ ಮಾಡಿದ್ರೆ ಇವಾಗ ಸಾಂಬಾರಲ್ಲಿ ತಿನ್ನುವಾಗ ಏನೋ ಒಂದು ಸಲ ಚೆನ್ನಾಗೇ ಇರುತ್ತೆ, ಬಟ್ ನಾನೇ ಹೇಳ್ತೀನಿ ಬೆಳ್ಳುಳ್ಳಿ ಜಾಸ್ತಿ ತಿನ್ನಲ್ಲ, ಬಟ್ ಇದರಲ್ಲಿ ಈ ಸಾಂಬಾರಲ್ಲಿ ನಾನು ತಿಂದೆ, ಚೆನ್ನಾಗಿತ್ತು. ನೆಕ್ಸ್ಟು ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಅಡುಗೆ ಮಾಡೋಕ್ಕೆ ಸೋಂಬೇರಿತನ ಆಗಿತ್ತು ಅಂದರೆ ಆವಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈಸಿ, ಜಸ್ಟ್ ಏನೂ ಇಲ್ಲ. ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇವನ್ನೆಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇನ್ನೇನು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಬದನೇಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕಿದೆ. ಇದಕ್ಕೆ ನಾವು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಂಡೆ. ಎಂತ ಗೊತ್ತಾ, ಇದರಲ್ಲಿ ನಾವು ಈ ಬಾಣಂತಿ ಟೈಮಲ್ಲಿ ಬಾಣಂತಿ ಪೌಡ್ರ್ ಅಂತ ಸಿಗುತ್ತೆ, ನಮ್ಮದ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಆ ಪೌಡ್ರನ್ನ ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನನಗೆ ಅದು ಇಷ್ಟ, ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಅದೊಂಥರ ಒಗ್ರಾಗಿರುತ್ತೆ. ಸೊ ಗರಂ ಮಸಾಲೆ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಇನ್ನೇನು ನೀರು, ಸ್ವಲ್ಪ ಖಾರದ ಪುಡಿ, ಮನೇಲೇ ಮಾಡಿರೋ ಖಾರದ ಪುಡಿ, ಹಾಗೇ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟೆ. ಯಾಕೆ ಅಂದರೆ ಇದು ಸ್ವಲ್ಪ ಗ್ರೇವಿ ಥರ ಬರುತ್ತಲ್ಲ, ಸ್ವಲ್ಪ ನೀರಂಗೆ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ನೀರು ಹಾಕಿದೆ ಅಷ್ಟೇ, ಜಾಸ್ತಿ ಮಾಡಲಿಲ್ಲ. ಲಾಸ್ಟಿಗೆ ಫೈನಲಿ ಹುಣ್ಸೆಹಣ್ಣು ನೀರು ಹಾಕಿದೆ, ಅದನ್ನು ತೋರ್ಸೋದು ಮರೆತುಬಿಟ್ಟಿದ್ದೀನಿ. ಫೈನಲಿ ಹುಣ್ಸೆಹಣ್ಣು ಅಂದರೆ ಬದನೇಕಾಯಿ ಎಲ್ಲ ಬೆಂದಮೇಲೆ ಹುಣ್ಸೆಹಣ್ಣಿನ ನೀರು ಹಾಕಿದೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.